ರಾಸಾಯನಿಕ ಗೊಬ್ಬರಗಳ ಸತತ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತಿದೆ. ಅಲ್ಲದೆ ದುಬಾರಿ ರಾಸಾಯನಿಕ ಗೊಬ್ಬರಗಳು ರೈತರನ್ನು ಸಂಕಷ್ಟಕ್ಕೀಡು ಮಾಡಿವೆ. ದುಬಾರಿಯಲ್ಲದ ಜೈವಿಕ ಗೊಬ್ಬರಗಳು ಇದಕ್ಕೆ ಉತ್ತಮ ಪರಿಹಾರವೆನಿಸಿವೆ. ಬೆಳೆಗಳಿಗೆ ಪ್ರಮುಖವಾಗಿ ಬೇಕಾಗುವ ಪೋಷಕಾಂಶಗಳನ್ನು ಭೂಮಿಯಲ್ಲಿರುವ ಕೆಲವು ಸೂಕ್ಷ್ಮಾಣುಜೀವಿಗಳನ್ನು ಬಳಸಿ ಒದಗಿಸಬಹುದು. ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರಗಳ ಬೆಲೆ ಗಗನಕ್ಕೆ ಏರುತ್ತಾ ಇರುವುದರಿಂದ ನಾವು ಬೆಳೆಗಳಿಗೆ ಬೇರೆ ಮೂಲಗಳಿಂದ ಪೋಷಕಾಂಶಗಳನ್ನು ಒದಗಿಸುವುದು ಅವಶ್ಯಕತೆ ಇದೆ. ಈಗ ಬೆಳೆಗಳಿಗೆ ಸಾಮಾನ್ಯವಾಗಿ ನಾವು 16 ಪೋಷಕಾಂಶಗಳು ಬೇಕಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಇವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ. ಅವಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂಥ ರಸಗೊಬ್ಬರಗಳನ್ನು ಮುಖ್ಯ ಪೋಷಕಾಂಶಗಳಂತ ಕರೆಯಲಾಗುತ್ತದೆ. ಇವಾಗ ಈ ರಸಗೊಬ್ಬರಗಳ ಬೆಲೆ ಹೆಚ್ಚಾಗಿರೋದರಿಂದ ಈ ಬೇರೆ ಮೂಲಗಳಲ್ಲಿ ಅಂತಂದರೆ ಜೈವಿಕ ಗೊಬ್ಬರಗಳನ್ನು ಬಳಸ್ಬೋದು, ಹಸಿರೆಲೆ ಗೊಬ್ಬರಗಳು ಬಳಸ್ಬೋದು, ತಿಪ್ಪೆ ಗೊಬ್ಬರ ಇರಬಹುದು. ಅವುಗಳಲ್ಲಿ ಈ ಜೈವಿಕ ಗೊಬ್ಬರ ಅಂದರೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳನ್ನು ಬೆಳೆಸಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ನಾವು ಒದಗಿಸುವುದಕ್ಕೆ ಜೈವಿಕ ಗೊಬ್ಬರಗಳು ಅಂತಾರೆ. ಅಂದರೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ನಾವು ಬಳಸಿ ಪ್ರಯೋಗಾಲಯದಲ್ಲಿ ಈ ಸೂಕ್ಷ್ಮಾಣುಜೀವಿಗಳನ್ನು ಅಭಿವೃದ್ಧಿಪಡಿಸಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ರೀತಿಯಲ್ಲಿ ನಾವು ಕೊಡಲಿಕ್ಕೆ ಸಾಧ್ಯ ಇದೆ. ವಾತಾವರಣದಲ್ಲಿ ಹೇರಳವಾಗಿ ಇರುವ ಸಾರಜನಕವನ್ನು ರೈಜೋಬಿಯಂ ಅಥವಾ ಅಜೋಸ್ಪೈರಿಲಮ್ ಎಂಬ ಸೂಕ್ಷ್ಮಾಣುಜೀವಿ ಸಮರ್ಥವಾಗಿ ಬೆಳೆಗೆ ಒದಗಿಸಬಲ್ಲದು. ಇಷ್ಟೇ ಅಲ್ಲದೆ ಬೆಳೆ ವರ್ಧಕಗಳ ಉತ್ಪಾದನೆಯಿಂದ ಹೆಚ್ಚು ಇಳುವರಿ ದೊರೆಯಲು ಸಹಾಯ ಮಾಡುತ್ತದೆ. ಸಾರಜನಕ ಒಂದು ಮೊದಲನೇದಾಗಿ ಹೇಳಬೇಕಂತಂದರೆ ಸಾರಜನಕ ವಾತಾವರಣದಲ್ಲಿ 100ಕ್ಕೆ 78ರಷ್ಟು ಸಾರಜನಕದ ಪ್ರಮಾಣ ಇದ್ದರೂ ಕೂಡ ಅದು ಬೆಳೆಗಳಿಗೆ ಸಿಗುವ ರೂಪದಲ್ಲಿ ಇರುವುದಿಲ್ಲ. ಆದರೆ ನಮ್ಮ ನಿಸರ್ಗದಲ್ಲಿ ಕೆಲವೊಂದು ಜೀವಿಗಳಿದಾವೆ, ಅಂದರೆ ನಮ್ಮ ಕಣ್ಣಿಗೆ ಕಾಣದಂಥ ಜೀವಿಗಳು ಭೂಮಿಯಲ್ಲಿ ಇರ್ತವೆ. ಆ ಜೀವಿಗಳಲ್ಲಿ ಯಾವ್ಯಾವ ಅಂತಂದರೆ ಈಗ ಬ್ಯಾಕ್ಟೀರಿಯಾ ಅಂದರೆ ದಂಡಾಣು ಇರ್ಬೋದು. ಈಗ ಆ ದಂಡಾಣುವಿನಲ್ಲಿ ಈ ದ್ವಿದಳ ಧಾನ್ಯದ ಬೆಳೆಗೆ ಬಂದರೆ ರೈಜೋಬಿಯಂ ಅಂತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿ ಈ ದ್ವಿದಳ ಧಾನ್ಯದ ಬೇರುಗಳಲ್ಲಿ ಗಂಟುಗಳನ್ನು ಉಂಟು ಮಾಡಿ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಬೆಳೆಗಳಿಗೆ ಒದಗಿಸುವುದಲ್ಲದೆ ಭೂಮಿಯ ಫಲವತ್ತತೆಯೂ ಕೂಡ ಹೆಚ್ಚಿಸ್ತದೆ. ಅಂದರೆ ಭೂಮಿಯಲ್ಲಿ ಸಾರಜನಕದ ಪ್ರಮಾಣವೂ ಹೆಚ್ಚಿಗೆ ಆಗ್ತದೆ. ಈ ರೀತಿ ನಾವು ನಮ್ಮ ಪರಿಸರದಲ್ಲಿ ಸಿಗುವಂಥ ಒಂದು ಸೂಕ್ಷ್ಮಾಣುಜೀವಿಗಳನ್ನು ಬಳಸಿ ದ್ವಿದಳ ಧಾನ್ಯದಲ್ಲಿ ಬೇರುಗಳ ಮುಖಾಂತರ ಸಾರಜನಕವನ್ನು ಕೊಡಬಹುದು. ಅದೇ ರೀತಿ ಈಗ ನಾವು ಏಕದಳ ಧಾನ್ಯಕ್ಕೆ ಬಂದರೆ ಅಥವಾ ಎಣ್ಣೆ ಕಾಳಿನ ಬೆಳೆಗಳಿಗೆ ಬಂದರೆ ಅಲ್ಲಿಯೂ ಕೂಡ ಇನ್ನೊಂದು ಗ್ರೂಪ್ದು ಅಂದರೆ ಇನ್ನೊಂದು ಪ್ರಭೇದ ಅಜೋಸ್ಪೈರಿಲಮ್ ಅಂತಕ್ಕಂಥ ಮತ್ತೊಂದು ಸೂಕ್ಷ್ಮಾಣುಜೀವಿ, ಅದನ್ನು ಬಳಸಿ ನಾವು ಬೆಳೆಗಳಿಗೆ ಸಾರಜನಕವನ್ನು ಒದಗಿಸಬಹುದು. ಈ ಅಜೋಸ್ಪೈರಿಲಮ್ ಅನ್ನೋದು ಈ ಏಕದಳ ಧಾನ್ಯಗಳಾದ ಈಗ ಹಿಂಗಾರಿನಲ್ಲೇ ಹೇಳಬೇಕಂತಂದರೆ ಜೋಳ, ಗೋಧಿ, ಮುಂಗಾರಿನಲ್ಲಿ ಅಂತಂದರೆ ಸಜ್ಜೆ ಮತ್ತು ಎಣ್ಣೆಕಾಳಿನ ಬೆಳೆಗಳಾದ ಸೂರ್ಯಕಾಂತಿ, ಕುಸುಬೆ ಮುಂತಾದ ಬೆಳೆಗಳಲ್ಲಿ ನಾವು ಅಜೋಸ್ಪೈರಿಲಮ್ ಬಳಸಿ ಬೆಳೆಗೆ ಕೊಡಬಹುದಾದಂಥ ಸಾರಜನಕದಲ್ಲಿ 25% ಕಡಿಮೆ ಮಾಡಬಹುದು. ಅದರ ಜೊತೆಗೆ ಈ ಅಜೋಸ್ಪೈರಿಲಮ್ ಅನ್ನತಕ್ಕಂಥ ಸೂಕ್ಷ್ಮಾಣುಜೀವಿ ಏನು ಮಾಡ್ತದೆ ಅಂತಂದ್ರೆ ಸಾರಜನಕ ಒದಗಿಸುವುದರ ಜೊತೆಗೆ ಬೆಳೆಗಳಿಗೆ ಕೆಲವೊಂದು ಹಾರ್ಮೋನ್ಗಳನ್ನು ಅಂದರೆ ಗ್ರೋತ್ ಪ್ರೊಮೋಟಿಂಗ್ ಸಬ್ಸ್ಟೆನ್ಸಸ್ ಅಂತೇವೆ, ಅಂದರೆ ಬೆಳೆ ವರ್ಧಕಗಳನ್ನು ಉತ್ಪಾದಿಸಿ ಬೆಳೆಯ ಬೆಳವಣಿಗೆಯನ್ನು ಹೆಚ್ಚಿಸಿ ಬೆಳೆಯ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಾಗ್ತದೆ. ಬೆಳೆಗಳಿಗೆ ನೀಡಿದ ರಂಜಕದ ಸಂಪೂರ್ಣ ಉಪಯೋಗವಾಗಬೇಕಾದಲ್ಲಿ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿ ಮಹತ್ವದ ಪಾತ್ರ ವಹಿಸುತ್ತದೆ. ಸೂಕ್ಷ್ಮಾಣುಜೀವಿಗಳನ್ನು ಬೀಜೋಪಚಾರ ಸಮಯದಲ್ಲಿ ಮತ್ತು ದ್ರವರೂಪದಲ್ಲಿ ಮಣ್ಣಿಗೆ ಸೇರಿಸುವ ಮೂಲಕ ಇಲ್ಲವೇ ಕೊಟ್ಟಿಗೆ ಗೊಬ್ಬರದ ಜೊತೆ ಬೆರೆಸಿ ಬಳಸಬಹುದು. ನಾವು ಬೆಳೆಗಳಿಗೆ ಕೊಟ್ಟಂಥ ರಂಜಕದಲ್ಲಿ 100ಕ್ಕೆ 25ರಷ್ಟು ಮಾತ್ರ ಬೆಳೆಗಳಿಗೆ ಸಿಗುತ್ತದೆ. ಉಳಿದ 75 ಭಾಗ ಭೂಮಿಯಲ್ಲಿ ಕೆಲವೊಂದು ರಾಸಾಯನಿಕ ಕ್ರಿಯೆಗಳು ಜರುಗಿ ಬೆಳೆಗೆ ಸಿಗದೆ ಇರುವಂಥ ರೂಪದಲ್ಲಿ ಇರ್ತದೆ. ಅಂಥದ್ದನ್ನು ಬೆಳೆಗಳಿಗೆ ಸಿಗುವ ಹಾಗೆ ನಾವು ಮಾಡಬೇಕಾಯ್ತಂತಂದ್ರೆ ಅದಕ್ಕೂ ಕೂಡ ನಮ್ಮ ನಿಸರ್ಗದಲ್ಲಿ ಈ ರಂಜಕ ಕರಗಿಸುವಂಥ ಸೂಕ್ಷ್ಮಾಣುಜೀವಿ ಇದಾವೆ. ಅದನ್ನು ಬಳಸಿ ನಾವು
ಬೆಳೆಗಳಿಗೆ ಲೇಪಿಸೋದರಿಂದ ಬಿತ್ತನೆ ಮಾಡುವಂಥ ಬೀಜಕ್ಕೆ ಲೇಪನೆ ಮಾಡೋದರಿಂದ ಬೆಳೆಗೆ ಕೊಟ್ಟಂಥ ಈ ರಂಜಕಯುಕ್ತ ಅಂದರೆ DAPನೇ ಇರ್ಬೋದು, ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಇರ್ಬೋದು, ಯಾವುದಾದ್ರೂ ಕಾಂಪ್ಲೆಕ್ಸ್ ಗೊಬ್ಬರ ಇರ್ಬೋದು, ಅದರಲ್ಲಿ ಇರ್ತಕ್ಕಂಥ ರಂಜಕವನ್ನು ಬೆಳೆಗೆ ಸೂಕ್ತವಾಗಿ ದೊರೆಯುವ ಹಾಗೆ ಈ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿ ಕೆಲಸ ಮಾಡ್ತದೆ. ಈಗ ಈ ಸಾಮಾನ್ಯವಾಗಿ ಈ ರೈಜೋಬಿಯಮ್ ಇರ್ಬೋದು, ಅಜೋಸ್ಪರ್ಲಮ್ ಇರ್ಬೋದು, ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿನೇ ಇರ್ಬೋದು, ಇವೆಲ್ಲ ನಮ್ಮ ಭೂಮಿಯಲ್ಲಿ ಇರ್ತವೆ. ಆದರೆ ಅವು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟು ಇಲ್ಲ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಬರೀ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕಾಗಿ ನಾವು ಯಾವ ರೀತಿ ಬೆಳೆಗಳಿಗೆ ಅದರದ್ದು ಉಪಯೋಗ ತೊಗೊಳ್ಬೇಕಂತಂದರೆ ಕೆಲವೊಂದು ಸಂಶೋಧನೆ ಕೈಗೊಂಡು ನಾವು ಕೆಲವೊಂದು ವಿಧಾನಗಳಲ್ಲಿ ಬೆಳೆಗಳಿಗೆ ನಾವು ಈ ಪೋಷಕಾಂಶಗಳನ್ನು ಈ ಸೂಕ್ಷ್ಮಾಣುಜೀವಿಗಳಿಂದ ಕೊಡಬಹುದು. ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಒಂದು ಬೀಜೋಪಚಾರದ ಮೂಲಕ, ಮತ್ತೊಂದು ದ್ರವ ರೂಪದಲ್ಲಿಯೂ ಕೂಡ ಭೂಮಿಗೆ ನಾವು ಈ ಸೂಕ್ಷ್ಮಾಣುಜೀವಿಗಳನ್ನು ಸೇರಿಸ್ಬೋದು. ಇನ್ನೊಂದು ಮೂರನೇದಾಗಿ ಅಂತಂದರೆ ಮಣ್ಣಿನಲ್ಲಿ ಈ ತಿಪ್ಪೆ ಗೊಬ್ಬರದ ಜೊತೆ ಅಥವಾ ಯಾವುದಾದ್ರು ಎರೆಗೊಬ್ಬರದ ಜೊತೆ ಬೆರೆಸಿ ಭೂಮಿಗೆ ಹಾಕ್ಬೋದು. ಈ 3 ಪದ್ಧತಿ ಅದಾವೆ. ಇದನ್ನು ಬೀಜೋಪಚಾರ ಸಮಯದಲ್ಲಿ ಬಳಸುವುದು ಉಪಯುಕ್ತ. ಅಂಟು ದ್ರಾವಣವನ್ನು ಮಾಧ್ಯಮವಾಗಿ ಬಳಸಿ ನೆರಳಿನಲ್ಲಿ ಬೀಜೋಪಚಾರ ಮಾಡುವುದು ಸೂಕ್ತ. ಬೀಜೋಪಚಾರ ಅತಿ ಒಂದು ಕಡಿಮೆ ಖರ್ಚಿನದು ಮತ್ತು ಎಲ್ಲರೂ ಅಳವಡಿಸುವಂಥ ಒಂದು ಪದ್ಧತಿ ಇದೆ. ಈಗ ಬೀಜೋಪಚಾರ ಅಂತಂದರೆ 1 ಎಕರೆ ಬೀಜಕ್ಕೆ ಅಂದರೆ 10 kgಯಷ್ಟು ಬೀಜ ಆಯಿತು ಅಂತಂದರೆ ನಾವು 200 ಗ್ರಾಮ್ನಷ್ಟು ಈ ಜೈವಿಕ ಗೊಬ್ಬರವನ್ನು ಲೇಪನ ಮಾಡಲಿಕ್ಕೆ ನಾವು ಶಿಫಾರಸು ಮಾಡ್ತೇವೆ. ಅದೇ ಬೀಜದ ಪ್ರಮಾಣ ಹೆಚ್ಚಿಗಾಯ್ತಂದರೆ ಈಗ 20 kgಯಷ್ಟು ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಕಡಲೆ ಇರ್ಬೋದು, ಸೋಯಾ ಅವರೆ ಇರ್ಬೋದು, ಶೇಂಗಾ ಇರ್ಬೋದು, ಅಂಥ ಬೆಳೆಗಳಲ್ಲಿ ಏನಾಗ್ತದೆ ಅಂತಂದರೆ ಬಿತ್ತುವ ಬೀಜದ ಪ್ರಮಾಣ ಹೆಚ್ಚಿಗೆ ಇರ್ತದೆ. ಅಂಥ ಸಮಯದಲ್ಲಿ ಈ ಜೈವಿಕ ಗೊಬ್ಬರದ ಪ್ರಮಾಣವನ್ನು ನಾವು ಕೂಡ ಹೆಚ್ಚಿಸಬೇಕು. ಅಂದರೆ ಪ್ರತಿ ಎಕರೆಗೆ ಬೀಜಕ್ಕೆ 500 ಗ್ರಾಮ್ನಷ್ಟು ಈ ರೈಜೋಬಿಯಮು ಮತ್ತು ಇನ್ನೂ 500 ಗ್ರಾಮ್ನಷ್ಟು ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಲೇಪಿಸಿ ಬಿತ್ತಬೇಕು. ಮತ್ತು ಇದು ನಾವು ಯಾವ ರೀತಿ ಲೇಪಿಸಬೇಕನ್ನೋದು ನಾವು ತಿಳ್ಕೊಳ್ಳೋಣ. ಇದನ್ನು ಲೇಪಿಸಬೇಕಾಯ್ತಂದರೆ ಮೊದಲು ಆ ಬೀಜಕ್ಕೆ ಅಂಟುಗಳು ಹಾಗೆ ನೋಡಬೇಕು. ಅದಕ್ಕೆ ನಾವು ಏನು ಮಾಡಬೇಕಂತಂದರೆ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗುವಂಥದ್ದು ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು, ಅದನ್ನು ಒಂದು ಅಂಟು ದ್ರಾವಣವಾಗಿ ನಾವು ತಯಾರಿಸಬೇಕು. ಇವನ್ ಅಂಟು ಅಂದರೆ ಈ ಜಾಲಿ ಅಂಟು ಬಳಸ್ಬೋದು. ಈ ಸಾಮಾನ್ಯವಾಗಿ ಇವೆರಡು ಎಲ್ಲ ಕಡೆ ಸಿಗ್ತವೆ, ಬೆಲ್ಲ ಅಥವಾ ಸಕ್ಕರೆ. ಅದರದ್ದು ಒಂದು 10% ದ್ರಾವಣ ಅಂದರೆ ಒಂದು ಅರ್ಧ ಲೀಟರ್ ನೀರಿನಲ್ಲಿ 50 ಗ್ರಾಮ್ನಷ್ಟು ಬೆಲ್ಲ ಅಥವಾ ಸಕ್ಕರೆ ಹಾಕಿ ಕುದಿಸಿ ಆರಿಸಬೇಕು. ಇದನ್ನು ಬಿತ್ತನೆ ಬೀಜದ ಮೇಲೆ ಸಿಂಪಡಿಸಿ ಎಲ್ಲ ಬೀಜಕ್ಕೆ ಈ ಲೇಪನವಾಗುವಾಗ ನೋಡ್ಕೊಳ್ಬೇಕು. ಏಕದಳ ಧಾನ್ಯಕ್ಕೈತಂದರೆ ಅಜೋಸ್ಪರ್ಲಮು, ದ್ವಿದಳ ಧಾನ್ಯಕ್ಕೈತಂದರೆ ಈ ರೈಜೋಬಿಯಮು. ಅದನ್ನು ನಾವು ಯಾವ ದಿವಸ ಬಿತ್ತನೆ ಕಾರ್ಯ ಕೈಗೊಳ್ತೇವೋ ಆ ದಿವಸ ಬಿತ್ತನೆಗಿಂತ ಒಂದು 2 ರಿಂದ 3 ಗಂಟೆ ಮುಂಚಿತವಾಗಿ ಬೀಜೋಪಚಾರ ಮಾಡಬೇಕು. ಅಂದರೆ ಈ ಅಂಟು ದ್ರಾವಣ ಲೇಪಿಸಿದ ಬೀಜದ ಮೇಲೆ ಈ ನಮ್ಮ ಜೈವಿಕ ಗೊಬ್ಬರದ ಪುಡಿಯನ್ನು ಮೇಲೆ ಸಿಂಪಡಿಸಬೇಕು. ಅಂದರೆ ಇದು ಯಾವ ರೀತಿ ಇರ್ತದೆ ಅಂತಂದರೆ ಒಂದು ಈ ಇದ್ದಲಿ ಪುಡಿ ಅಂತೀವಲ್ಲ ಆ ಟೈಪ್ಗಳಲ್ಲಿ ಇದು ಇಡ್ಲಿ ಅಲ್ಲ, ಲಿಗ್ನೈಟ್ ಪೌಡ್ರ್ ಅಂತಿದೆ. ಈ ಲಿಗ್ನೈಟ್ ಪೌಡ್ರದಲ್ಲಿ ನಾವು ನಮ್ಮ ಪ್ರಯೋಗಾಲಯದಲ್ಲಿ ಒಂದು ವಿವಿಧ ಮಾಧ್ಯಮಗಳಲ್ಲಿ ಈ ಸೂಕ್ಷ್ಮಾಣುಜೀವಿಗಳನ್ನು ಬೆಳೆಸಿ ಈ ಲಿಗ್ನೈಟ್ನಲ್ಲಿ ಕಲಿಸಿ ಅದನ್ನು ತಯಾರಿಸಲಾಗ್ತದೆ. ಅದನ್ನು ಈ ಬೀಜದ ಮೇಲೆ ಚೆನ್ನಾಗಿ ಲೇಪಿಸಬೇಕು. ಆ ಲೇಪಿಸಿ ಕಾಲಕ್ಕೆ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿ ಇರಿಸ್ಕೊಳ್ಬೇಕು. ಏನಂತಂದರೆ ನೇರವಾಗಿ ಬಿಸಿಲು ತಾಗದಂತೆ ನೋಡಿಕೊಳ್ಳಬೇಕು ಮತ್ತು ಈ ಸೂರ್ಯನ ಕಿರಣಗಳು ಬರದಾಗೆ ಇರಬೇಕು. ಯಾಕಂತಂದರೆ ಇವು ಕೂಡ ಸೂಕ್ಷ್ಮಾಣುಜೀವಿಗಳು. ಇವುಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದರೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅಂದರೆ ಒಂದು ಇಲ್ಲಿ ನೆನಪಿಡಬೇಕಂತಂದರೆ ಪ್ರತಿ ಗ್ರಾಮ್ ಈ ಲಿಗ್ನೈಟ್ ಪೌಡ್ರಲ್ಲಿ ಎಷ್ಟು ಸೂಕ್ಷ್ಮಾಣುಗಳಿರ್ತವೆ ಒಂದು ಲಕ್ಷಾನುಗಟ್ಟಲೆ ಇರ್ತವೆ. ಅವುಗಳ ಸಂಖ್ಯೆ ಕಡಿಮೆ ಐತಂದರೆ ಅವುಗಳ ಮಾಡ್ತಕ್ಕಂಥ ಕೆಲಸವನ್ನು ಪರಿಣಾಮಕಾರಿಯಾಗಿರೋದಿಲ್ಲ. ಅದಕ್ಕಾಗಿ ನಾವು ನೆರಳಿನಲ್ಲಿ ಈ ಬೀಜೋಪಚಾರದ ಕಾರ್ಯ ಕೈಗೊಳ್ಳಬೇಕು. ಅಂದರೆ ಒಂದು ಪ್ಲಾಸ್ಟಿಕ್ ಚೀಲದ ಮೇಲೆ ಬಿತ್ತನೆ ಬೀಜ ಹಾಕಿ ಆ ಬೀಜದ ಮೇಲೆ ಈ ಮುಂಚೆ ನಾನು ಹೇಳಿದಾಗೆ ಈ ಅಂಟು ದ್ರಾವಣ ಹಾಕಿ ಇದನ್ನು ರೈಜೋಬಿಯಮ್ ಅಥವಾ PSBಯನ್ನು ಎರಡನ್ನು ಸೇರಿಸಿ ಅದರ ಮೇಲೆ ಹಾಕಿ ಲೇಪಿಸಿ ನೆರಳಿನಲ್ಲಿ ಒಣಗಿಸಿ ತದನಂತರ ಅದೇ ದಿವಸ ಬಿತ್ತನೆ ಕಾರ್ಯ ಕೈಗೊಳ್ಳಬೇಕು. ಅಂದರೆ ಯಾವ ದಿವಸ ನಾವು ಎಷ್ಟು ಬಿತ್ತನೆ ಕಾರ್ಯ ಕೈಗೊಳ್ಬೋದು ಅಷ್ಟೇ ಪ್ರಮಾಣದ ಬೀಜಗಳನ್ನು ಲೇಪಿಸಿ ನಾವು
ಬಿತ್ತನೆಗೆ ಉಪಯೋಗಿಸಬೇಕು. ಆಯಾ ಬೆಳೆಗೆ ಶಿಫಾರಸು ಮಾಡಿದ ಸೂಕ್ಷ್ಮಾಣುಜೀವಿಯನ್ನು ಮಾತ್ರ ಬಳಸುವುದು ಹೆಚ್ಚು ಲಾಭದಾಯಕ. ಪ್ರಯೋಗಾಲಯದಲ್ಲಿ ಕೃಷಿಗೆ ಉಪಯುಕ್ತವಾದ ವಿವಿಧ ಸೂಕ್ಷ್ಮಾಣುಜೀವಿಗಳನ್ನು ಅಭಿವೃದ್ಧಿಪಡಿಸಿ ಸೂಕ್ತ ಮಾಧ್ಯಮದಲ್ಲಿ ಬೆರೆಸಿ ರೈತರಿಗೆ ಸರಳವಾಗಿ ಬಳಸಲು ಅನುಕೂಲವಾಗುವಂತೆ ಗುಲ್ಬರ್ಗಾದಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರ ಸಿದ್ಧಪಡಿಸಿದೆ. ಈ ಸೂಕ್ಷ್ಮಾಣುಜೀವಿ ಗೊಬ್ಬರಗಳನ್ನು ಬಳಸಿ ರೈತ ಬಾಂಧವರು ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವುದರ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಬಹುದು. ನೆನಪಿಡಬೇಕಾದಂಥ ವಿಷಯ ಅಂತಂದರೆ, ಆಯಾ ಬೆಳೆಗೆ ಶಿಫಾರಸು ಮಾಡಿದಂಥ ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಬೇಕು. ಹೇಗೆ ಅಂತಂದರೆ, ನಾವು ಕಡಲೆಗೆ ಹೇಳಿದಂಥ ಜೈವಿಕ ಗೊಬ್ಬರವನ್ನು ನಾವು ತೊಗರಿಗೆ ಉಪಯೋಗಿಸಿದರೆ ಅಷ್ಟು ಪರಿಣಾಮಕಾರಿ ಆಗಿರೋದಿಲ್ಲ. ಅದೇ ರೀತಿ ಹೆಸರಿಗೆ ಬಳಸಿದರೆ ಉಪಯೋಗ ಅದಷ್ಟು ಪರಿಣಾಮಕಾರಿ ಆಗಿರೋದಿಲ್ಲ. ಅದಕ್ಕಾಗಿ ನಾವು ನಮ್ಮ ಪ್ರಯೋಗಾಲಯದಲ್ಲಿ ಕೆಲವೊಂದು ಈ ಉತ್ಕೃಷ್ಟವಾದಂಥ ಸೂಕ್ಷ್ಮಾಣುಜೀವಿಗಳನ್ನು ಅಂದರೆ ರೈಜೋಬಿಯಮನ್ನು ಪ್ರಯೋಗಗಳಿಂದ ಕಂಡು ಹಿಡಿದು ನಾವು ಅವು ಶಿಫಾರಸು ಮಾಡ್ತಿದ್ದೇವೆ. ಈಗ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗುಲ್ಬರ್ಗದಲ್ಲಿ ಅಭಿವೃದ್ಧಿಪಡಿಸಿದಂಥ ಈ ತೊಗರಿಗೆ ಕೆಲವೊಂದು ರೈಜೋಬಿಯಂ ತಳಿಗಳನ್ನು ಶಿಫಾರಸು ಮಾಡಿದ್ದೇವೆ. ಅದಕ್ಕೆ GB1, GB2 ಅಂಥೇಳಿ ನಾವು ಕರಿತಾ ಇದ್ದೇವೆ. ಮತ್ತು ಅದೇ ರೀತಿ ಕಡಲೆಯಲ್ಲಿ ಬಂದರೆ GR2, GR8 ಅಂತಕ್ಕಂಥ ಈ ರೈಜೋಬಿಯಂ ತಳಿಯನ್ನು ನಾವು ಅಭಿವೃದ್ಧಿಪಡಿಸಿ ಮತ್ತು ಶಿಫಾರಸು ಮಾಡಲಾಗಿದೆ. ಅದನ್ನು ನಾವು ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ರೈತರಿಗೆ ಒದಗಿಸಲಾಗ್ತದೆ. ಮತ್ತು ಇದರದ್ದು ಖರ್ಚು ಏನದಂತಂದರೆ, ಈಗ ರೈಜೋಬಿಯಮ್ಮೇ ಇರ್ಬೋದು. ರೈಜೋಬಿಯಮ್ಮು ಈ ಏನು ಕ್ಯಾರಿಯರ್ ಬೇಸ್ಡ್ ಅಂತ ಮಾಧ್ಯಮದ ಮುಖಾಂತರ ನಾವೇನು ಇದು ಕೊಡ್ತೇವಲ್ಲ, ಅದರದ್ದು 50 ರೂಪಾಯಿ ಇದೆ. ಅಂದರೆ ತೊಗರಿಯಲ್ಲಿ ಬಂತಂತಂದರೆ ನಾವು ಪ್ರತಿ ಎಕರೆಗೆ ಬರೀ 10 ರೂಪಾಯಿಯಷ್ಟು ಖರ್ಚು ರೈಜೋಬಿಯಮ್ ಮೇಲೆ, ಮತ್ತು ಅದೇ ರೀತಿ ಇನ್ನೂ 10 ರೂಪಾಯಿ ಅಷ್ಟು ಅಂದರೆ 200 ಗ್ರಾಮ್ದು PSBಯನ್ನು ತಗೊಂಡು ನಾವು ಲೇಪಿಸಿದರೆ ಪ್ರತಿ ಎಕರೆಗೆ ಇದರಿಂದ ನಾವು ಸುಮಾರು ಒಂದು 150ರಿಂದ 200 ರೂಪಾಯಿದಷ್ಟು ಬೆಳೆಗಳಿಗೆ ಕೊಡುವಂಥ ಸಾರಜನಕದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ಈ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಬಳಸುವುದರಿಂದ ಬೆಳೆಗೆ ಕೊಟ್ಟಂಥ ರಂಜಕದ ಉಪಯೋಗ ಸರಿಯಾಗಿ ಆಗಿ ಬೆಳೆಯ ಇಳುವರಿ ನಾವು ಹೆಚ್ಚಿಗೆ ಪಡೆಯಲು ಸಾಧ್ಯವಿದೆ. ಅಂದರೆ ಈಗ ನಾವು ಸಾಮಾನ್ಯವಾಗಿ ಹೇಳ್ತಾ ಇರೋದು ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂದರೆ ನಿರಂತರ ಕೃಷಿ, ಅಥವಾ ಮತ್ತು ಈ ಸಾವಯವದ ಬಗ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇವು. ಅಂಥ ಸ್ಥಿತಿಯಲ್ಲಿ ನಾವೇನಂತಂದರೆ ಈ ಜೈವಿಕ ಗೊಬ್ಬರಗಳನ್ನು ಬಳಸಿ ಬೆಳೆಯ ಇಳುವರಿಯನ್ನು ಹೆಚ್ಚಿಗೆ ಮಾಡಿಕೊಂಡು ಭೂಮಿಯ ಫಲವತ್ತತೆ ಹೆಚ್ಚಿಸಿ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಭೂಮಿಯ ಉತ್ಪಾದಕತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ಇವು ತುಂಬ ಸಹಕಾರಿಯಾಗ್ತವೆ. ಅದಕ್ಕೆ ಆದಷ್ಟು ರೈತರು ಈ ಕಡಿಮೆ ಖರ್ಚಿನಲ್ಲಿ ದೊರೆಯುವಂಥ ಜೈವಿಕ ಗೊಬ್ಬರಗಳನ್ನು ಬಳಸಿ ತಮ್ಮ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬೇಕು, ಭೂಮಿಯ ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತದೆ. ಅದಕ್ಕೆ ತಾವು ಈ ಜೈವಿಕ ಗೊಬ್ಬರಗಳ ಬಳಸುವತ್ತ ಹೆಚ್ಚಿನ ಎಚ್ಚರ ವಹಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಅತ್ತೆ, ನಾ ಸ್ಕೂಲಿಗೆ ಹೋಗಿ ಬರ್ತೀನಿ ಓದ್ಲಿಕ್ಕೆ. ಸ್ಕೂಲ್ಗಾ? ನೀನು ಮದ್ವೆ ಟೈಮ್ನಲ್ಲಿ ನನ್ಗೆ ಹೇಳಿದ್ದೆ ನೀನು ಓದಿರ್ವಾಕೆ ಅಂತ. ಅರೆ ಅತ್ತೆ, ನಾನು ಫಾರ್ಮ್ ಸ್ಕೂಲಿಗೆ ಹೋಗ್ತಿದ್ದೀನಿ, ವ್ಯವಸಾಯದ ಹೊಸ ಹೊಸ ವಿಷಯ ಕಲಿಯೋದಿಕ್ಕೆ. ನೀವು ಬನ್ನಿ ಅತ್ತೆ. ಫಾರ್ಮ್ ಸ್ಕೂಲ್, ಅಲ್ಲಿ ರೈತರಿಗೆ ಕಲಿಸಲಾಗುತ್ತದೆ ಹೊಲದಲ್ಲಿ ಬೆಳೆ ಹೆಚ್ಚಿಸುವ ಪ್ರತಿಯೊಂದು ವಿಷಯ. ಅಂದರೆ ಮಣ್ಣಿಗೆ ತಕ್ಕ ಸರಿಯಾದ ಗೊಬ್ಬರ, ಒಳ್ಳೆ ಬೀಜ ಮತ್ತು ಅಗತ್ಯಕ್ಕೆ ತಕ್ಕ ಕೀಟನಾಶಕಗಳ ಬಗ್ಗೆ. ಅದು ಕಮ್ಮಿ ಖರ್ಚಿನಲ್ಲಿ ಅಧಿಕ ಲಾಭ. ಗರ್ಭಧರಿಸಿದ ಹಸುಗಳನ್ನು ನಾವು ಎಷ್ಟು ಜಾಗರೂಕತೆಯಿಂದ ನೋಡಿಕೊಂಡು ಅದಕ್ಕೆ ಬೇಕಾಗುವ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತೇವೆಯೇ, ಹಾಗೆಯೇ ಕರು ಹಾಕಿದ ನಂತರ ತಾಯಿ ಹಸುವಿನ ಆರೈಕೆ ಬಗ್ಗೆಯೂ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಹಸು ಕರು ಹಾಕಿದ ನಂತರ
ಸತ್ತೆ ಬೀಳುವ ತನಕ ತಾಯಿ ಹಸುವಿಗೆ ಆಹಾರ ನೀಡಬಾರದು ಎಂಬ ಮೂಢನಂಬಿಕೆ ನಮ್ಮ ಗೋಪಾಲಕರಲ್ಲಿ ಇದ್ದು ಇದು ತಪ್ಪು ಎನ್ನುತ್ತಾರೆ ವಿಜ್ಞಾನಿಗಳು. ಯಾಕೆಂತಂದರೆ ಹೆರಿಗೆ ಸಮಯದಲ್ಲಿ, ಪ್ರಸವದ ಸಮಯದಲ್ಲಿ ಹಸು ನಿಶಕ್ತಿಯಿಂದಿರುತ್ತೆ. ಆ ಪ್ರಸವ ಅನ್ನತಕ್ಕಂಥ ಶಾರೀರಿಕ ಕ್ರಿಯೆಗೆ ಅತೀವವಾದ ಶಕ್ತಿಯ ಅಗತ್ಯ ಇದೆ. ಶಕ್ತಿನೆಲ್ಲ ಕಳ್ಕೊಂಡು ಭಾರಿ ನಿತ್ರಾಣವಾಗಿರುತ್ತೆ ಹಸು ಕರು ಹಾಕಿದ ತಕ್ಷಣ ಅದಕ್ಕೆ ವಿಶೇಷವಾದ ಒಂದು ಆರೈಕೆ ಮಾಡಬೇಕು. ಈ ಬೂಸ ಏನಿದೆ, ಬೂಸವನ್ನು ಕಲಸಿ ಸ್ವಲ್ಪ ಬೆಲ್ಲವನ್ನು ಅದಕ್ಕೆ ಮಿಶ್ರಣ ಮಾಡಿ ಕೊಬ್ಬರಿಯನ್ನು ತುರಿದು ಕೆಲವು ಜನ ಎಲ್ಲ ಒಂದು ಮಿಶ್ರಣವನ್ನು ಮಾಡಿಕೊಡ್ತಾರೆ. ಈ ಥರ ಮಾಡಿರೋದ್ರಿಂದ ಈ ಪ್ರಸವದ ಸಮಯದಲ್ಲಿ ನಿಶಕ್ತಿಗೆ ಏನು ಒಳಗಾಗಿರುತ್ತೆ ಹಸು, ಆ ಆಹಾರವನ್ನು ಸೇವಿಸಿ ಒಂದು ರೀತಿಯ ಶಕ್ತಿ, ವಿಶೇಷವಾದ ಶಕ್ತಿ ಬಂದು ತದನಂತರ ನಡೆಯತಕ್ಕಂಥ ಶಾರೀರಿಕ ಕ್ರಿಯೆಗಳಿಗೆ ತುಂಬ ಸಹಾಯ ಆಗುತ್ತೆ. ಅಂದರೆ ಕಸ ಬೀಳಲಿಕ್ಕೂ ಸಹಾಯ ಆಗುತ್ತೆ, ಕೆಚ್ಚಲಲ್ಲಿ ಹಾಲು ಶೇಖರಣೆಗೆ ಸಹಾಯ ಆಗುತ್ತೆ. ಈ ಕಾರಣದಿಂದಾಗಿ ರೈತ ಬಾಂಧವರು ಹಸು ಕರು ಹಾಕಿದ ಕಸ ಬೀಳೋವರೆಗೂ ದಯವಿಟ್ಟು ಕಾಯೋದು ಬೇಡ. ಕಸ ಬೀಳದೆ ಅದೇ ಬೇರೆ ಶಾರೀರಿಕ ಕ್ರಿಯೆ. ಕರು ಹಾಕಿದ ತಕ್ಷಣ ವಿಶೇಷವಾದಂಥ ಆಹಾರದ ಒಂದು ಆರೈಕೆ ಮಾಡಿದ್ರೆ ಅತ್ಯುತ್ತಮವಾದದ್ದು. ಗರ್ಭಧರಿಸಿದ ಹಸುಗಳನ್ನು ನಾವು ಎಷ್ಟು ಜಾಗರೂಕತೆಯಿಂದ ನೋಡಿಕೊಂಡು ಅದಕ್ಕೆ ಬೇಕಾಗುವ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತೇವೆಯೋ ಹಾಗೆಯೇ ಕರು ಹಾಕಿದ ನಂತರ ತಾಯಿ ಹಸು ಹಾಗೂ ಕರುವಿನ ಆರೈಕೆ ಬಗ್ಗೆಯೂ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಹಸು ಕರು ಹಾಕಿದ ನಂತರ ಸತ್ತಿ ಬೀಳುವ ತನಕ ಗಿಣ್ಣು ಹಾಲು ಕುಡಿಸಬಾರದು ಎಂಬ ಮೂಢನಂಬಿಕೆ ನಮ್ಮ ಗೋಪಾಲಕರಲ್ಲಿ ಇದ್ದು ಇದು ತಪ್ಪು ಎನ್ನುತ್ತಾರೆ ವಿಜ್ಞಾನಿಗಳು. ಇದೊಂದು ಅವೈಜ್ಞಾನಿಕ ಒಂದು ನಂಬಿಕೆ, ದೊಡ್ಡ ಮೂಢನಂಬಿಕೆ ಗ್ರಾಮಾಂತರ ಪ್ರದೇಶದಲ್ಲಿ. ಯಾಕೆಂತಂದರೆ ಕರು ಹಾಕಿದ ಮೇಲೆ ಗರ್ಭಾಶಯದಲ್ಲಿ ಇರತಕ್ಕಂಥ ಕಸ ಶಾರೀರಿಕ ಕ್ರಿಯೆಯಿಂದ ತಾನಾಗಿ ತಾನು ಆಚೆ ಬರಬೇಕು ಅಂತಂದರೆ ಸಾಮಾನ್ಯವಾಗಿ 8ರಿಂದ 12 ಗಂಟೆಗಳ ಅವಧಿ ಇರುತ್ತೆ. ಈ 8ರಿಂದ 12 ಗಂಟೆಗಳವರೆಗೆ ನಾವು ಕಾದಿದ್ದೇ ಆದರೆ ಕರುವಿಗೆ ಹಾಲಿಂದ ವಂಚನೆ ಆಗುತ್ತೆ ಅನ್ನೋದಕ್ಕಂಥ ಅಂಶ ಮರಿಬಾರ್ದು. ಯಾಕೆಂತಂದರೆ ಹುಟ್ಟಿದ ಕರು ಅದರ ಕರುಳನ್ನು ನಾವು ಒಂದು ಪರಿಶೀಲಿಸಿದಾಗ ಈ ಕರುಳಲ್ಲಿ ವಿಶೇಷ ರಂಧ್ರಗಳಿರುತ್ತೆ. ಈ ಕರುಳಲ್ಲಿ ಇರತಕ್ಕಂಥ ವಿಶೇಷ ರಂಧ್ರಗಳು ಕರು ಹುಟ್ಟಿದ ತಕ್ಷಣ ತಾಯಿಯಿಂದ ನಾವು ಹಾಲನ್ನು ಕುಡಿಸಿದಾಗ ಹಾಲಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿಗಳೇನಿರುತ್ತೆ ಈ ಶಕ್ತಿಗಳು ಸರಾಗವಾಗಿ ಈ ರಂಧ್ರಗಳ ಮೂಲಕ ಹೊಕ್ಕಿ ರಕ್ತವನ್ನು ಸೇರಿ ಕರುವಿಗೆ ಕಾಯಿಲೆಯನ್ನು ತಡೆಗಟ್ಟತಕ್ಕಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡುತ್ತೆ. ನಾವೇನಾದರೂ ಕಸ ಬೀಳಲಿಲ್ಲ ಅಂತ ಯೋಚನೆ ಮಾಡ್ತಾ ಅದು ಬೀಳೋವರೆಗೂ ಹಾಲೇ ಕುಡಿಸ್ಲಿಲ್ಲ ಅಂತಂದರೆ ಕ್ರಮೇಣವಾಗಿ ಈ ರೋಗ ನಿರೋಧಕ ಶಕ್ತಿಗಳನ್ನು ಹೀರ್ಕೊಳ್ತಕ್ಕಂಥ ರಂಧ್ರಗಳು ಕ್ರಮೇಣವಾಗಿ ಚಿಕ್ಕದಾಗುತ್ತಾ ಬಂದು ಕರು ಹಾಕಿದ ಒಂದು 6 ಗಂಟೆಗಳ ಅವಧಿಯ ನಂತರ ಇದು ಯಾವುದೇ ಒಂದು ಶಕ್ತಿ ಕರುಗಳ ದೇಹವನ್ನು ಸೇರ್ಕೊಳೋದಿಲ್ಲ. ಇದರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು ಗೋಪಾಲಕರು. ಆದ್ದರಿಂದ ಕರು ಹಾಕಿದ ತಕ್ಷಣವೇ, ಈಗ ಸ್ವಾಭಾವಿಕವಾಗಿ ಕರು ಹಾಕಿದ 2-3 ನಿಮಿಷದಲ್ಲಿ ಕರು ನಿಂತ್ಕೊಂಡ್ಬಿಡುತ್ತೆ, ಅಷ್ಟೊಂದು ಚೈತನ್ಯ ಇದೆ. ಯಾವುದೇ ಕಾರಣಕ್ಕೂ ಕಸ ಬೀಳೋವರೆಗೂ ಗಿಣ್ಣಾಲು ಕೊಡದೇ ಇಡಬೇಡಿ. ಇದೊಂದು ಮೂಢನಂಬಿಕೆ.